ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 14ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಮಾಯೆಯ ಜೊತೆಗೆ ಏಷ ದೈವಿ ಗುಣಮಯಿ ದುರತ್ಯಯ ಅನ್ನುವಂಥ ವಿಶೇಷಣವನ್ನ ಯಾಕೆ ಕೊಟ್ಟಿದ್ದಾರೆ, ಮತ್ತೆ ಮಮ ಅಂತ ಯಾಕೆ ಹೇಳಿದಾನೆ ಅಂತ ತಿಳ್ಕೊಂಡ್ವಿ. ಈ ಒಂದು ದೈವಿ ಮಾಯೆಯನ್ನ ಅವನು ಮಮ ಅಂತ ಹೇಳಿ ಅದು ದುರತ್ಯಯ ಅಂತ ಹೇಳಿದಾನೆ. ಮತ್ತೆ ನಾನು ಇದರ ಒಡೆಯನಾಗಿದ್ದೀನಿ. ಅವಳು ಎಂಥ ದುಷ್ಕರವಾಗಿರುವಂಥವಳಾದ್ರೂ ಕೂಡ ಅದನ್ನು ಕೂಡ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು. ಆದರೆ ನಾನೇ ಅದರ ಒಡೆಯನಾಗಿರೋದ್ರಿಂದ ನನ್ನಲ್ಲಿ ಯಾರು ಶರಣಾಗತಿ ಆಗ್ತಾರೋ ಅವರು ಸುಲಭವಾಗಿ ಮಾಯೆಯಿಂದ ಬಿಡುಗಡೆಯನ್ನ ಪಡಿಬಹುದು ಅಂತಂದ್ಬಿಟ್ಟು ಹೇಳಿದಾನೆ ಭಗವಂತ ಅಂತ ತಿಳ್ಕೊಂಡ್ವಿ. ಇಲ್ಲ ಅಂತಂದ್ರೆ ಮಾಯೆಯಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ಅತ್ಯಂತ ದುಸ್ತರ ಅಂತ ಹೇಳಿರುವಂಥದ್ದು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯಾರು ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುತ್ತಾರೋ ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಯಾರು ಏಕಮಾತ್ರ ಭಗವಂತನನ್ನೇ, ಅಂದ್ರೆ ಅವನೊಬ್ಬನೇ ಇರೋದು ನಮಗೆ, ಇಲ್ಲ ಅಂದ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತೀವಲ್ವಾ, ಅವನೊಬ್ಬನೇ ಗತಿ ಅಂತ, ಆ ರೀತಿ ಅವನನ್ನೇ ತನ್ನ ಪರಮ ಆಶ್ರಯ, ಪರಮಗತಿ, ಪರಮ ಪ್ರಿಯ ಮತ್ತೆ ಪರಮ ಪ್ರಾಪ್ಯ ಅಂತ ತಿಳ್ಕೊಳ್ತಾರೋ, ಹಾಗೆ ಎಲ್ಲವೂ ಕೂಡ ಭಗವಂತನದ್ದು ಅಥವಾ ಭಗವಂತನಿಗಾಗೇ ಇದೆ ಅಂತ ತಿಳ್ಕೊಂಡು ಯಾರು ಶರೀರ, ಪತ್ನಿ, ಪುತ್ರ, ಧನ, ಮನೆ ಮತ್ತೆ ಕೀರ್ತಿ ಇದರಲ್ಲೆಲ್ಲ ಮಮತ್ವವನ್ನ, ಈಗ ನಾನು ನಂದು ಅನ್ನೋದೆಲ್ಲ ನಮಗೆ ಜಾಸ್ತಿ ಇದೆ, ಅಟ್ಯಾಚ್ಮೆಂಟ್ ಇದೆ, ಆಮೇಲೆ ಅದ್ರ ಮೇಲೆ ಒಂದು ಆಸಕ್ತಿ ಇದೆ. ಆ ಮಮತ್ವವನ್ನ ಮತ್ತೆ ಆಸಕ್ತಿಯನ್ನ ತ್ಯಾಗ ಮಾಡಿ ಅವೆಲ್ಲವನ್ನು ಕೂಡ ಭಗವಂತನ ಪೂಜೆಯ ಸಾಮಗ್ರಿಗಳನ್ನಾಗಿ ಮಾಡಿಕೊಂಡು ಮತ್ತೆ ಭಗವಂತನಿಂದ ರಚಿತವಾದ ವಿಧಾನದಲ್ಲಿ ಸದಾ ಸಂತುಷ್ಟನಾಗಿದ್ದು, ನೋಡಿ ಭಗವಂತ ಏನು ಕೊಟ್ಟಿರ್ತಾನೋ ಆ ರೀತಿ. ಈಗ ನನ್ನ ಜೀವನದಲ್ಲಿ ಈ ರೀತಿ ಇಟ್ಟಿದ್ದಾನೆ ಅಂತಂದ್ರೆ ಅದು ಭಗವಂತನೇ ರಚನೆ ಮಾಡಿರುವಂತ ವಿಧಾನ, ಅದರಲ್ಲಿ ಸಂತುಷ್ಟನಾಗಿರಬೇಕು ನಾನು. ಮತ್ತು ಅವನ ಆಜ್ಞೆಯ ಪಾಲನೆಯಲ್ಲಿ ಅವನು ಏನ್ ಹೇಳಿದನೋ ಅದರಲ್ಲಿ ತತ್ಪರನಾಗಿರಬೇಕು. ಈಗ ಭಗವಂತ ಏನ್ ಹೇಳಿದನೋ ನಮ್ಗೇನ್ ಗೊತ್ತು ಅಂತ ಅನ್ಬಿಡ್ತೀವಿ ನಾವು. ಭಗವಂತ ಹೇಳಿರುವಂತಹ ಗ್ರಂಥವೇ ಇದೆ, ಭಗವದ್ಗೀತೆ ಭಗವಂತ ಹೇಳಿರುವಂಥದ್ದು, ಅಥವಾ ಭಗವಂತ ಬೇರೆ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ಇನ್ನೊಂದು ಹೇಳಿದಾನೆ. ಈಗ ಅಷ್ಟಾವಕ್ರ ಗೀತಾ ಅಂತ ಕೂಡ ಇದೆ, ಆಮೇಲೆ ಉದ್ಧವ ಗೀತೆ ಅಂತಿದೆ, ಅಲ್ಲಿ ಅವನ ರೂಪದಲ್ಲಿ ಭಗವಂತ ಹೇಳಿದಾನೆ. ಆಮೇಲೆ ವೇದವ್ಯಾಸರು ಭಗವಂತನದ್ದೇ ಅವತಾರ ಅಂತ ಹೇಳ್ತೀವಿ. ವೇದವ್ಯಾಸರು ಇಡೀ ಪುರಾಣವನ್ನ ಎಲ್ಲವನ್ನ ರಚನೆ ಮಾಡಿರುವಂಥವ್ರು ಅವರು. ಅದರಲ್ಲೆಲ್ಲ ಭಗವಂತ ಇದೆ, ಭಗವಂತ ಹೇಳಿರೋದೇ ಇರುವಂಥದ್ದು. ಸೊ ಭಗವಂತನ ಆಜ್ಞೆಯ ಪಾಲನೆಯಲ್ಲಿ ನಾವು ತತ್ಪರರಾಗಿರ್ಬೇಕು. ಮತ್ತೆ ಭಗವಂತನ ಸ್ಮರಣೆ ಮಾಡೋದ್ರಲ್ಲಿ ಪರಾಯಣನಾಗಿ, ಅಂದ್ರೆ ಅವನು ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾ, ಅವನ ಬಗ್ಗೆನೇ ಚಿಂತನೆ ಮಾಡ್ತಾ, ತನ್ನನ್ನ ತಾನು ಎಲ್ಲ ರೀತಿಯಿಂದಲೂ ಕೂಡ ಸದಾ ಭಗವಂತನಲ್ಲೇ ತೊಡಗಿಸ್ಕೊಂಡಿರ್ತಾನೋ ಆ ಪುರುಷರು ನಿರಂತರ ಭಗವಂತನ ಭಜನೆ ಮಾಡ್ತಾರೆ ಅಂತಂದು ತಿಳ್ಕೊಬೇಕು. ಇದರ ಹೆಸರೇ ಅನನ್ಯ ಶರಣಾಗತಿ. ಅಂದ್ರೆ ಬೇರೆ ನ ಅನ್ಯ ಅಂತ, ಬೇರೆ ಯಾವುದ್ರಲ್ಲೂ ಅವನು ಮನಸ್ಸಿರೋದಿಲ್ಲ, ಬರೀ ಭಗವಂತನಲ್ಲೇ ಇರುತ್ತಲ್ಲ, ಅನನ್ಯ ಶರಣಾಗತಿ ಅಂತ ಹೇಳೋದು. ಈ ರೀತಿ ಶರಣಾಗತರಾದಂಥ ಭಕ್ತರೆ ಮಾಯೆಯಿಂದ ಪಾರಾಗ್ತಾರೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿರುವಂಥದ್ದು. ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನಸ್ಸು ಈ ಐಹಿಕ ಸಂಬಂಧಗಳಾಗಿರುವಂಥ ನನ್ನ ಗಂಡ, ನನ್ನ ಹೆಂಡತಿ, ಅವರೇ ನನ್ನ ಜೀವ, ಅವರೇ ನನ್ನ ಸರ್ವಸ್ವ, ಆಮೇಲೆ ನನ್ನ ಮನೆ ಮಠ ಇರುತ್ತಲ್ಲ ಅದು ನನ್ನ ಆಸ್ತಿ, ಅಯ್ಯೋ ಅದನ್ನ ಬಿಟ್ಟು ನಾನು ಇರಕ್ಕಾಗಲ್ಲ, ಅದರಲ್ಲಿ ನಮಗೆ ಆಸಕ್ತಿ ಇರುತ್ತೆ. ಅದನ್ನ ಬಿಟ್ಟು ಎಲ್ಲೂ ಹೋಗೋದು ಇಲ್ಲ ನಾವು. ಎಲ್ಲದನ್ನ ಯಾರು ಕತ್ಕೊಂಡ್ಬಿಡ್ತಾರೋ ಏನೋ, ಯಾರು ತಗೊಂಡ್ಬಿಡ್ತಾರೋ ಅಂತ ಅದ್ರಲ್ಲಿ ನಮ್ಗೆ ಅಷ್ಟೊಂದು ಆಸಕ್ತಿ ಹೆಚ್ಚಾಗಿರುತ್ತೆ. ಅದ್ರಲ್ಲೇ ಮುಳುಗಿರ್ತೀವಿ ಹೊರತು ನಾವು ಭಗವಂತನನ್ನೇ ಮರೆತು ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಏಕಮಾತ್ರ ನನ್ನನ್ನೇ ಪರಮ ಆಶ್ರಯ. ಈಗ ನಮಗ ಆಶ್ರಯ ನಮ್ಮ ತಂದೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು ಏನೋ ಅನ್ಕೊಂಡಿರ್ತೀವಿ, ಅದಲ್ಲ. ನನ್ನ ಪರಮ ಆಶ್ರಯ ಯಾರು? ಭಗವಂತ. ನನ್ನ ಪರಮಗತಿ ಯಾರು ಅಂದ್ರೆ ಅವನೊಬ್ಬನೇ ನನಗಿರುವಂಥದ್ದು, ಬೇರೆ ಯಾರು ನನಗೆ. ಈಗ ನೋಡಿ, ಮನುಷ್ಯರನ್ನ ನಾವು ಇವನು ನನಗೆ ಸರ್ವಸ್ವ, ಇವನೇ ನನ್ನ ಗತಿ ಅಂದ್ಕೊಳ್ತೀವಿ. ಅವನು ಒಂದ್ ದಿವಸ ಬಿಟ್ಟು ಹೋಗೋವನೆ ಅಲ್ವಾ.
ಯಾರಾದ್ರೂ ಆಗಿರ್ಲಿ ನಮ್ಮನ್ನ ಬಿಟ್ಟು ಹೊರ್ಟೋಗ್ತಾರೆ. ನಮಗಿಂತ ಮುಂಚೆ ಅವ್ರಿಗೆ ಸಾವು ಬಂತು ಅಂತಂದ್ರೆ ಅವ್ರನ್ನೇ ನಾವು ಪರಮಗತಿ ಅನ್ಕೊಂಡಿರ್ತೀವಿ. ಎಲ್ಲಿ ಅವ್ರು ನಮ್ ಜೊತೆ ಇದ್ರು, ಹೊರಟೋದ್ರು ನಮ್ಮನ್ನ ಒಂಟಿಯಾಗಿ ಬಿಟ್ಟು ಅಲ್ವಾ? ಇನ್ನ ಪರಮಪ್ರಿಯ, ನಾನ್ ತುಂಬಾ ಪ್ರೀತಿಸೋ ಅಂಥವ್ನು ಅಂತ ಅನ್ಕೊಳ್ತೀವಿ. ಅವ್ರು ಇನ್ಯಾರ್ನೋ ಪ್ರೀತಿಸಿದ್ರು, ಅವ್ರಿಗೆ ಪ್ರಿಯವಾಗಿರುವಂಥವ್ರು ಬೇರೆ ಆದ್ರು ಅಂತಂದ್ರೆ ಅದು ಹೋಯ್ತಾ? ಈ ರೀತಿ ಮತ್ತೆ ಪರಮಪ್ರಾಪ್ಯ, ನಾನು ಪಡ್ಕೊಳ್ಬೇಕಾಗಿರುವಂಥದ್ದು ಏನನ್ನ ಅಂದ್ರೆ ಭಗವಂತನನ್ನ, ಬೇರೆ ಇನ್ಯಾವುದನ್ನು ಅಲ್ಲ. ಯಾಕಂದ್ರೆ ಎಲ್ಲವೂ ಒಂದಲ್ಲ ಒಂದು ದಿವಸ ನಶ್ವರವಾಗುವಂಥದ್ದು. ಈ ರೀತಿ ಎಲ್ಲ ತಿಳ್ಕೊಂಡು ಎಲ್ಲದರಲ್ಲೂ ಮಮತ್ವ ಮತ್ತೆ ಆಸಕ್ತಿಯನ್ನ ಬಿಟ್ಟು ಭಗವಂತನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನನ್ನ ಸದಾ ನಿರಂತರ ಭಜನೆ ಮಾಡ್ತಾ ಇರ್ತಾರೋ ಅದನ್ನ ಅನನ್ಯ ಶರಣಾಗತಿ ಅಂತ ಹೇಳೋದು. ಅಂಥ ಶರಣಾಗತಿ ಆದಂತಹ ಭಕ್ತರು ಇರ್ತಾರಲ್ಲ ಅವರೇ ಮಾಯೆಯಿಂದ ಪಾರಾಗೋದು ಅಂತ ಹೇಳಿದ್ದಾರೆ. ಇನ್ನ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮಾಯೆಯಿಂದ ಪಾರಾಗೋದು ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಕಾರ್ಯ ಮತ್ತೆ ಕಾರಣ ರೂಪಿ. ಈ ಕೆಲಸ ಮಾಡೋದು, ಆ ಕೆಲ್ಸಕ್ಕೆ ಕಾರಣವಾಗಿರುವಂತ ಅಪರಾ ಪ್ರಕೃತಿಯ ಹೆಸರೇ ಮಾಯೆ ಅಂತ ಹೇಳೋದು. ಮಾಯಾಪತಿಯಾಗಿರುವಂತ ಪರಮೇಶ್ವರನಲ್ಲಿ ಶರಣಾಗತನಾಗಿ ಅವನ ಕೃಪೆಯಿಂದ ಈ ಮಾಯೆಯ ರಹಸ್ಯವನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು, ಈಗ ನಮಗೆ ಮಾಯೆ ಮಾಯೆ ಅಂತ ಹೇಳ್ತಾ ಇದ್ರೆ ಏನ್ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಆ ಮಾಯೆ ಬಗ್ಗೆ ನಮಗೆ ತಿಳ್ಕೋಬೇಕು ನಾವು, ಅದರ ರಹಸ್ಯ ಏನು ಅಂತ ಅಂದ್ಬಿಟ್ಟು. ಅದನ್ನ ತಿಳ್ಕೊಂಡು ಆ ಸಂಬಂಧದಿಂದ ಕಂಪ್ಲೀಟ್ ಆಗಿ ಬಿಡುಗಡೆ ಹೊಂದೋದು, ಮತ್ತೆ ಮಾಯಾತೀತನಾದಂತಹ ಪರಮೇಶ್ವರನನ್ನ ಪಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಮಾಯೆಯಿಂದ ಪಾರಾಗೋದು ಅಂತ ಹೇಳಿರುವಂಥದ್ದು. ಈಗ ಮಾಯೆ ಅಂತಂದ್ರೆ ಏನು? ಅಪರಾಪ್ರಕೃತಿ ಅಂದ್ರೇನು? ಪರಾಪ್ರಕೃತಿ ಅಂತಂದ್ರೆ ಏನು? ಭಗವಂತನ ಈ ಮಾಯೆ ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು. ಆ ಗುಣಗಳ ಒಂದು ಸ್ವರೂಪ ಏನು? ಹೇಗೆ ಮಾಯೆ ಈ ಕೆಲಸಗಳನ್ನ ಮಾಡ್ತಾಳೆ? ಹೇಗೆ ನಮ್ಮ ಮೇಲೆ ಅವಳು ಹಾವಿ ಆಗ್ತಾಳೆ? ಮತ್ತು ಅದರಿಂದ ಬಿಡುಗಡೆಯನ್ನ ಹೇಗೆ ಪಡ್ಕೊಳ್ಳೋದು? ಆ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ? ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡು ಅದ್ರಿಂದ ಆಮೇಲೆ ಬಿಡುಗಡೆ ಹೊಂದೋದಿದೆಯಲ್ಲ, ಅಂದ್ರೆ ಏನು? ಭಗವಂತನನ್ನ ಪಡ್ಕೊಳ್ಳೋದು, ಅದನ್ನ ಮಾಯೆಯಿಂದ ಪಾರಾಗೋದು ಅಂತ ಹೇಳಿರೋದು. ಸೊ ಇಲ್ಲಿಗೆ ನಮ್ಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹರೇ ಕೃಷ್ಣ.